AI ಯುಗದಲ್ಲಿ ನಾವೆಲ್ಲ ಇದ್ದೀವಿ. ಆದರೂ ಕೂಡ ಅನಿಷ್ಟ ಪದ್ಧತಿ ಇವತ್ತಿಗೂ ಕೂಡ ಜೀವಂತವಾಗಿದೆ. ಇನ್ನೂ ಜೀವಂತ ಇದೆಯಾ ಗ್ರಾಮಸ್ಥರಿಗೆ ಬಹಿಷ್ಕಾರದ ಶಿಕ್ಷೆ ಅನ್ನೋ ಪ್ರಶ್ನೆ. ಯಾಕೆ ಈ ರೀತಿ ಈ ಕಾಲಘಟ್ಟದಲ್ಲೂ ಕೂಡ ಇಂಥ ಅನಿಷ್ಟ ಪದ್ಧತಿಗಳನ್ನು ಫಾಲೋ ಮಾಡ್ತಾ ಇದ್ದಾರಲ್ಲ, ಬಹಿಷ್ಕಾರ ಹಾಕೋದಂತೆ, ಇಡೀ ಕುಟುಂಬವನ್ನೇ ಬಹಿಷ್ಕಾರ ಹಾಕದಂತೆ, ಜಾತ್ರೆಗೆ ಹಣ ಕೊಡದಿರೋದೇ ಒಂದು ತಪ್ಪು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅನಿಷ್ಟ ಪ್ರಕರಣ ನಡೆದಿದೆ. ಹನುಮಂತ ದೇವರ ಜಾತ್ರೆಗೆ ಹಣ ಕೊಟ್ಟಿಲ್ವಂತೆ, ಹಂಗಾಗಿ ಬಹಿಷ್ಕಾರದ ಶಿಕ್ಷೆ ಅಂತೆ. ಪ್ರತಿ ಮನೆಯಿಂದ ಜಾತ್ರೆಗೆ 600 ರೂಪಾಯಿ ಸಂಗ್ರಹ ಮಾಡುವಂತ ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಜಾತ್ರೆಗೆ ಹಣ ಕೊಟ್ಟಿರಲಿಲ್ಲ 7 ಕುಟುಂಬಗಳು. ಆ 7 ಕುಟುಂಬಗಳಿಗೆ ಊರಿಂದ ಬಹಿಷ್ಕಾರವನ್ನ ಹಾಕಲಾಗಿದೆ. ಎಂತೆಂಥವರಿದ್ದಾರೆ ನೋಡಿ. ಪಾಪ ಅವರ ಹತ್ರ ದುಡ್ಡಿತ್ತೋ ಇಲ್ಲೋ, ಜಾತ್ರೆಗೆ ದುಡ್ಡು ಕೊಡ್ಲೇಬೇಕು ಅನ್ನೋದೇನಾದ್ರೂ ನಿಯಮನ? ಅವ್ರ ಹತ್ರ ಇಲ್ಲ, ಕೊಟ್ಟಿಲ್ಲ, ಹಂಗಂತ ಆ 7 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಿದಾರಂತೆ ಆ ಊರಿನವರು. ಅದರ ಹಕ್ಕು ನಿಮಗೆ ಯಾಕಿದೆ? ನಿಮ್ಗೆ ಹೇಗಿದೆ? ಆ 7 ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕುವಂತ ರೈಟ್ಸ್ ನಿಮ್ಗೆ ಯಾರು ಕೊಟ್ಟರು? ಇದು ಈಗಿರುವಂತ ಪ್ರಶ್ನೆ. ಯಾವಾಗಲೂ ನಾವು ಕೇಳ್ತಾ ಇರ್ತೀವಿ ಇದನ್ನ, ಆಗಾಗ ಆ ಕಾಲಘಟ್ಟದಲ್ಲಿ ಹಿಂಗೆಲ್ಲ ಬಹಿಷ್ಕಾರ ಆಗ್ತಾ ಇದ್ರು, ಇಂತಿಂಥ ಅನಿಷ್ಟ ಪದ್ಧತಿಗಳಿದ್ವು ಅಂತ ಹೇಳಿ. ಬಟ್ ಈಗ AI ಯುಗ ಇದು. ಈ ಯುಗದಲ್ಲೂ ಕೂಡ ಅದೇ ಅನಿಷ್ಟ ಪದ್ಧತಿಗಳನ್ನ ಕೆಲವೊಂದಿಷ್ಟು ಗ್ರಾಮಗಳು ಫಾಲೋ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಇದು. ಕಿರಾಣಿ ಅಂಗಡಿಯವರು ಯಾವ ವಸ್ತುಗಳನ್ನು ಕೊಡೋ ಹಾಗಿಲ್ಲ, ಅವರಿಗೆ ಬಹಿಷ್ಕಾರ ಹಾಕಿದ್ದನ್ನ ಪ್ರಶ್ನಿಸಿರುವ ಯಲ್ಲಪ್ಪ ಚಗಣ್ಣವರ್ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು, ಯಲ್ಲಪ್ಪ ಅನ್ನೋರು. ಸೊ ಅವರು ಪ್ರಶ್ನೆ ಮಾಡಿದ್ದಾರೆ, ನಮ್ಮನ್ನ ಹೆಂಗೆ ನೀವು ಬಹಿಷ್ಕಾರ ಹಾಕಿದ್ರಿ ಅಂತ ಹೇಳಿ. ನೋಡಿ, ಅಲ್ಲಿ ಬಹಿಷ್ಕಾರ ಹಾಕಿಸ್ತಾ ಇರುವಂತ ಒಂದು ವಿಡಿಯೋ, ಅದು ಕೇಳಿಸ್ಕೊಳ್ಳಿ. ಹೇಳಿದಂದ್ರೆ ದೇವ್ರ ಪಟ್ಟಿ ಕೊಳ್ಳದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅನಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ಅಂತ ನೋಡ್ಕು. ಹೇಳಿದಂದ್ರೆ ದೇವ್ರ ಪಟ್ಟಿ ಕೊಳ್ಳದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅನಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ನನ್ನ ಹೆಸರಿನಲ್ಲಿ ಪ್ರಭು ಹೂಗಾರ್ ಅನ್ನೋರು, ಇವ್ರು ಏನ್ ಗೊತ್ತಾ, ಡಂಗೂರನ ಸಾರಿರ್ತಾರೆ. ಏನಪ್ಪ ಅಂತಂದ್ರೆ, ಇವರು ದೇವರ ಪಟ್ಟಿಯನ್ನ ಕೊಟ್ಟಿರುವುದಿಲ್ಲ. ಇವರಿಗೆ ಏನ್ ಗೊತ್ತ, ಯಾರು ಪೂಜಾರಿಗಳು ಹೋಗಂಗಿಲ್ಲ, ಸ್ವಾಮಿಗಳು ಹೋಗಂಗಿಲ್ಲ, ಮತ್ತು ಇವ್ರ ಊರಿನವ್ರು ಯಾರು ಹೋಗಂಗಿಲ್ಲ. ಇವ್ರ ಕಾರ್ಯಗಳಿಗಾಗಲಿ ಮತ್ತು ಇವರು ಏನೋ ವಿಷಯಗಳು ನಡೆದ್ರು ಯಾರು ಊರಿನವ್ರು ಯಾರು ಹೋಗುವಂಗಿಲ್ಲ. ಮತ್ತು ಕಿರಾಣಿ ಅಂಗಡಿಯಲ್ಲಿ ಏನೂ ಕೊಡಬಾರ್ದು ಅನ್ನೋ ಅಂತದೊಂದು ವಿಷಯನ ಇಟ್ಟುಕೊಂಡು ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕಿ ನಮಗೆ ಡಂಗೂರನ್ನ ಏನ್ ಗೊತ್ತ ಸಾರಿದ್ರಿಂದ ನಮ್ಮ ಕುಟುಂಬಕ್ಕೆ, ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಭಾರಿ ತುಂಬಲಾರದ ನಷ್ಟ, ಅಂದ್ರೆ ತುಂಬಾ ನಮಗೆ ಅವಮಾನವಾಗಿದೆ. ಕಾರಣ ಏನ್ ಗೊತ್ತ, 2ನೇ ತಾರೀಕು ನಮ್ಮ ಹನುಮ ಜಯಂತಿಯ ಓಕಳಿಯ ನಿಮಿತ್ತವಾಗಿ ನಾವು ಊರಿಗೆ ರಜೆ ಸಿಗದ ಕಾರಣ, ಯಾಕಂದ್ರೆ ನಾನೊಬ್ಬ ಕೇಂದ್ರ ಸರ್ಕಾರ ನೌಕರನಾಗಿರೋದ್ರಿಂದ ನನಗೆ ರಜೆ ಸಿಕ್ಕಿರುವುದಿಲ್ಲ. ನಾನು ಹುಣಸಿಕಟ್ಟಿ ಗ್ರಾಮಕ್ಕೆ ಹೋಗಿರುವುದಿಲ್ಲ. ಮೇಲಾಗಿ ಅಲ್ಲಿ 600 ರೂಪಾಯಿ ಪಟ್ಟಿಯನ್ನ ಕೊಡ್ಬೇಕನ್ನುವಂಥದ್ದು ಒಂದು ಉದ್ದೇಶ ಇದನ್ನ ಇಟ್ಟುಕೊಂಡು ಊರಿನವರೆಲ್ಲ ಏನೋ ಹೇಳ್ತಾರಂತೆ. ಬಟ್ ಆ ವಿಷಯ ನನಗೆ ಯಾರು ತಲುಪಿಸಿರುವುದಿಲ್ಲ ಮತ್ತು ಯಾರು ನನಗೆ ಕೇಳಿರುವುದಿಲ್ಲ. ಕಾರಣಗಳಿಂದ ನಾನು ಊರಿಗೆ ಹೋಗದೇ ಇರೋದರಿಂದ ನನಗೆ ಏನ್ ಗೊತ್ತಾ, ಅಲ್ಲಿ ನಡೆದಿರುವ ಘಟನೆ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭಗಳು ನನಗೆ ಏನೋ ಗೊತ್ತಾಗಿರುವುದಿಲ್ಲ. ಮೇಲಾಗಿ ಅವರು ನನ್ನ ಕೇಳಿರುವುದಿಲ್ಲ. ಹೀಗಾಗಿ ನಾನು ಅದನ್ನ ಹಣವನ್ನು ನಾನು ಅವರಿಗೆ ಕೊಟ್ಟಿರುವುದಿಲ್ಲ. ಆದ್ರಿಂದ ನನಗೆ ಏನ್ ಗೊತ್ತ, ಅದೇ ವಿಷಯ ಇಟ್ಕೊಂಡು ನನ್ನನ್ನು ಊರಿಂದ ಬಹಿಷ್ಕಾರ ಹಾಕುವುದು ಭಾರಿ ನನಗೆ ಅಪಮಾನ ಆಗಿದೆ. ನಾವು ಏನು ಪ್ರಜಾಪ್ರಭುತ್ವದಲ್ಲಿದ್ದೀವೋ ಇಲ್ಲ ಏನ್ ಗೊತ್ತಾ ರಾಜಾಡಳಿತ ಪ್ರದೇಶದಲ್ಲಿ ಇದೀವೋ ಅನ್ನೋದೇ ನನಗೆ ಒಂದು ಅಸಹ್ಯ ಹುಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈ ಯುಗದಲ್ಲೂ ಕೂಡ ಇಂಥ ಅನಿಷ್ಟ ಪದ್ಧತಿಗಳನ್ನು ಫಾಲೋ ಮಾಡ್ತಾರಾ? ಏನು ಜಸ್ಟ್ ಒಂದು ಪಟ್ಟಿ ಕೊಟ್ಟಿಲ್ಲ ಅಂತ? ರಾಮ್, ನಿಜಕ್ಕೂ ಇದು ಏನು ವಿಪರ್ಯಾಸದ ಸಂಗತಿ. ಯಾಕಂದ್ರೆ ಇತ್ತೀಚಿನ ಆಧುನಿಕ ಯುಗದಲ್ಲೂ ಕೂಡ ಈ ರೀತಿಯ ಒಂದು ಘಟನೆಗಳು ನಡೀತಿರೋದು ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಇದು ಸಾಕಷ್ಟು ವಿರೋಧ ಆಗುವಂತಹ ಒಂದು ಘಟನೆ ಇದು. ಯಾಕಂದ್ರೆ ಸುಮಾರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಏನು ಕಳೆದ 5 ಏಪ್ರಿಲ್ 5 ಈ ಒಂದು
ಘಟನೆ ನಡೆದಿದೆ. ಅವತ್ತು ಏಪ್ರಿಲ್ 2ರಂದು ಈ ಒಂದು ಘಟನೆ ನಡೆಯುತ್ತೆ. ಆ ಊರಿನ ಗ್ರಾಮದ ಹನುಮಂತ ದೇವರ ಓಕಳಿ ಇರುತ್ತೆ. ಆ ಓಕಳಿಗೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರೆಲ್ಲರೂ ಕೂಡ ಮನೆ ಮನೆಗೆ ಸುತ್ತಾಡಿಕೊಂಡು ಪ್ರತಿ ಮನೆಯಿಂದ ಕೂಡ ಒಂದು ಹಣವನ್ನ, ಅಂದ್ರೆ ಆ ಓಕಳಿಗೆ ಬರುವಂತಹ ಸಂದಾಯವಾಗುವಂತಹ ಖರ್ಚನ್ನ ನಿಭಾಯಿಸೋಕೆ ಪ್ರತಿ ಮನೆಗೂ ಕೂಡ ಕಲೆಕ್ಟ್ ಮಾಡುವಂತ ಪದ್ಧತಿಗಳು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿರುವಂತದ್ದು. ಆ ರೀತಿಯಾಗಿ ಅವತ್ತೆಲ್ಲರೂ ಕೂಡ ಗ್ರಾಮದಲ್ಲಿ ಸುತ್ತಾಡಿ ಮನೆಗಳಿಂದ ಒಂದು ಪಟ್ಟಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆದ್ರೆ ಇವರು ಏನಿದ್ದಾರೆ, ಈ ಯಲ್ಲಪ್ಪ ಚಗನ್ ಅವರನ್ನು ಸೀನಿಯರ್ ಟೆಕ್ನಿಷಿಯನ್ ಆಗಿ ರೈಲ್ವೆ ಇಲಾಖೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಹೀಗಾಗಿ ಅವರು ಊರಲ್ಲಿ ಇರೋದಿಲ್ಲ. ಇವ್ರ ಜೊತೆಗೇನೆ ಇನ್ನಷ್ಟು ಸುಮಾರು 5 ಜನರ ಒಟ್ಟು 6 ಜನರ ಏನು ಮನೆಗಳಿಗೆ ಅವರು ಪಟ್ಟಿಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ ಅವರ ವಿರುದ್ಧ ಡಂಗರವನ್ನ ಊರಿನ ಗ್ರಾಮದ ಹಿರಿಯರು ಸಾರಿಸುವಂತ ಕೆಲಸ ಮಾಡ್ತಾರೆ. ಅವ್ರ ಮನೆಗಳಿಗೆ ಪೂಜಾರಿಗಳು, ಸ್ವಾಮಿಗಳು ಹೋಗಬಾರ್ದು, ಮತ್ತೆ ಕಿರಾಣಿ ಅಂಗಡಿಗಳಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಬಾರ್ದು, ಮತ್ತೆ ಅವ್ರಿಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ಒತ್ತಾಯಪೂರ್ವಕವಾಗಿ ಡಂಗರವನ್ನು ಸಾರಿಸ್ತಾರೆ. ಹೀಗಾಗಿ ಈ ವಿಚಾರ ತಡವಾಗಿ ಗೊತ್ತಾದಂತಹ ಸಂದರ್ಭದಲ್ಲಿ ಈತ ಏನಿದ್ದಾರೆ ಯಲ್ಲಪ್ಪ ಚಗನ್ ಅವರು ಕೂಡ 5ನೇ ತಾರೀಕು ಈ ಒಂದು AC DC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಇದು ಕಾನೂನಾತ್ಮಕವಾಗಿ ಮತ್ತು ನಿಯಮ ಬಾಹಿರವಾಗಿ ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತು ಕೂಡ ಅಲ್ಲಿ ಅವರು ಪತ್ರದ ಮೂಲಕ ಮನವಿ ಸಲ್ಲಿಸಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಇನ್ನು ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಇದು ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ.